ಸಂಜೆ ಟೈಮ್ನಲ್ಲಿ ಬಿಸಿ ಬಿಸಿಯಾಗಿ ಯಾವುದಾದ್ರೂ ಫಾಸ್ಟ್ ಫುಡ್ ತಿನ್ನಬೇಕು ಅಂತ ಅನ್ನಿಸ್ತಾ ಇದ್ದರೆ ಇವತ್ತಿನ ವಿಡಿಯೋದಲ್ಲಿ 10 ನಿಮಿಷದಲ್ಲಿ ವೆಜಿಟೇಬಲ್ ಹಕ್ಕಾ ನೂಡಲ್ಸ್ನ ಸ್ಟ್ರೀಟ್ ಸ್ಟೈಲಲ್ಲಿ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡೋಣ. ನಾವು ನೆನೆಸ್ಕೊಂಡು ಕೂಡಲೇ ಮನೆಯಲ್ಲೇ ಇರುವಂತಹ ಸಿಂಪಲ್ ಇಂಗ್ರೀಡಿಯೆಂಟ್ಸ್ಗಳಲ್ಲಿ ಟೇಸ್ಟಿಯಾಗಿರುವಂಥ ನೂಡಲ್ಸ್ನ ಮಾಡ್ಕೊಬೋದು. ಯಾವುದೇ ರೀತಿಯಾದಂತಹ ಚಿಲ್ಲಿ ಸಾಸ್ ಆಗಲಿ, ಟೊಮ್ಯಾಟೊ ಸಾಸ್ ಆಗಲಿ, ಟೇಸ್ಟಿಂಗ್ ಪೌಡರ್ ಆಗಲಿ ನಾನು ಬಳಸಿಲ್ಲ. ಜಸ್ಟ್ ಸೋಯಾ ಸಾಸ್ ಒಂದಿದ್ರೆ ಸಾಕು, ಜಟ್ಪಟ್ ಅಂತ ನೂಡಲ್ಸ್ ರೆಡಿಯಾಗಿ ಹೋಗ್ಬಿಡುತ್ತೆ. ಒಂದು ವೇಳೆ ನೀವು ಎಗ್ನ ಇಷ್ಟಪಡೋರಾಗಿದ್ದರೆ ಸೇಮ್ ರೆಸಿಪಿಗೆ ಒಂದು ಮೊಟ್ಟೆ ಹಾಕ್ಕೊಂಡು ಎಗ್ ನೂಡಲ್ಸ್ನ ರೆಡಿ ಮಾಡ್ಕೊಬೋದು. ಈ ವಿಡಿಯೋನ ಡೌನ್ಲೋಡ್ ಮಾಡಿಟ್ಕೊಳ್ಳಿ ಅಥವಾ ಸೇವ್ ಮಾಡಿಟ್ಕೊಳ್ಳಿ. ನೆಕ್ಸ್ಟ್ ಟೈಮ್ ನೂಡಲ್ಸ್ ಮಾಡಬೇಕಾದ್ರೆ ನಿಮಗೆ ಯೂಸ್ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಹೆಚ್ಚು ಶೇರ್ ಮಾಡಿ. ನೀವೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಫಟಾಫಟ್ ಅಂತ ರೆಸಿಪಿ ನೋಡ್ಕೊಂಡು ಬರೋಣ. ಮೊದಲಿಗೆ ನೂಡಲ್ಸ್ ಎಲ್ಲ ಪೂರ್ತಿ ಮುಳುಗೋ ಥರ ಜಾಸ್ತಿ ನೀರು ತಗೋಬೇಕು. ನಾನಿಲ್ಲಿ 2 ಲೀಟ್ರಷ್ಟು ನೀರು ತಗೊಂಡಿದ್ದೀನಿ. ಮತ್ತು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ನೂಡಲ್ಸ್ ಬೇಯಬೇಕಾದ್ರೇ ಉಪ್ಪು ಹಾಕ್ಕೊಂಡ್ರೆ ಸರಿ, ಇಲ್ಲದೆ ಹೋದರೆ ನೂಡಲ್ಸ್ ಸಪ್ಪೆ ಸಪ್ಪೆ ಅನಿಸುತ್ತೆ. ನೀರು ಚೆನ್ನಾಗಿ ಕುದ್ದ ಮೇಲೇ ನಾನು ಇದಕ್ಕೆ ನೂಡಲ್ಸ್ ಹಾಕ್ಕೊತೀನಿ. ಮಾರ್ಕೆಟ್ನಲ್ಲಿ ತುಂಬ ಬೇರೆ ಬೇರೆ ಕಂಪ್ನಿಗಳದೆಲ್ಲ ಹಕ್ಕಾ ನೂಡಲ್ಸ್ ಸಿಗುತ್ತೆ. ನಿಮಗೆ ಯಾವ್ದು ಈಸಿಯಾಗಿ ಸಿಗುತ್ತೋ ನೀವು ಅದನ್ನ ತಗೊಳ್ಳಿ. ನನಗೆ 2 ರೀತಿಯಾದಂಥ ಹಕ್ಕಾ ನೂಡಲ್ಸ್ ಈಸಿಯಾಗಿ ಸಿಗುತ್ತೆ. ನಾನಿವತ್ತು ಸ್ನ್ಯಾಕ್ ಟ್ಯಾಕ್ ಅವ್ರದ್ದು ಹಕ್ಕಾ ನೂಡಲ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಇದೊಂದು ಪ್ಯಾಕೆಟ್ 150 ಗ್ರಾಮ್ ಇರುತ್ತೆ. ನೀರು ಚೆನ್ನಾಗಿ ಕುದಿಬೇಕಾದ್ರೆ 1 ಪ್ಯಾಕೆಟ್ ಫುಲ್ ನೂಡಲ್ಸ್ ಹಾಕ್ಕೊಂಡಿದ್ದೀನಿ. ಒಂದು ವೇಳೆ ನಿಮಗೆ ಉದ್ದುದ್ದ ನೂಡಲ್ಸ್ ಬೇಡ ಅನ್ನೋದಾದರೆ ಈ ಟೈಮ್ನಲ್ಲಿ ಇದನ್ನು ಮುರಿದ್ಬಿಟ್ಟು ಹಾಕ್ಕೋಬೋದು. ಮತ್ತು ಈ ನೂಡಲ್ಸ್ನ ಜಾಸ್ತಿ ಹೊತ್ತು ಬೇಯಿಸಬಾರ್ದು, ಮುದ್ದೆ ಥರ ಆಗೋಗ್ಬಿಡುತ್ತೆ. ಕರೆಕ್ಟಾಗಿ 3 ರಿಂದ 4 ನಿಮಿಷ ಎಕ್ಸಾಕ್ಟಾಗಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನೂಡಲ್ಸ್ ಪ್ಯಾಕೆಟ್ ಹಿಂದೆನೇ ಫುಲ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ, ಯಾವ ರೀತಿ ಬೇಯಿಸ್ಕೋಬೇಕು, ಎಷ್ಟು ಹೊತ್ತು ಬೇಯಿಸ್ಕೋಬೇಕು ಅಂತ. ನೀವು ಯಾವುದೇ ನೂಡಲ್ಸ್ ಹಾಕ್ಕೊಂಡು ಮಾಡ್ತಾಯಿರಿ, ಒಂದು ಸರಿ ಹಿಂದ್ಗಡೆ ಪ್ಯಾಕೆಟಲ್ಲಿ ಬರೆದಿರೋ ಅಂಥ ಇನ್ಸ್ಟ್ರಕ್ಷನ್ಸ್ನ ಓದ್ಕೊಳ್ಳಿ. ಬಟ್ ಆಲ್ಮೋಸ್ಟ್ ಎಲ್ಲ ನೂಡಲ್ಸ್ಗೂ ಸೇಮ್ ಇದೇ ರೀತಿ ಬೇಯಿಸ್ಕೊಳ್ಳೋದು. ನೀರಿನಲ್ಲಿ ನೂಡಲ್ಸ್ನೆಲ್ಲ ಸ್ಪ್ರೆಡ್ ಮಾಡಿಕೊಂಡು ಚೆನ್ನಾಗಿ ಒಂದು 3-4 ನಿಮಿಷ ಕರೆಕ್ಟಾಗಿ ಬೇಯಿಸ್ಕೊಂಡಿದ್ದೀನಿ. ಮತ್ತು ನಾವು ಈ ರೀತಿಯಾಗಿ ಎತ್ಕೊಂಡ್ರೂ ಸಹ ಅದು ಕಟ್ಟಾಗೋದಿಲ್ಲ. ಜಾಸ್ತಿ ಬೆಂದ್ಬಿಟ್ರೆ ಅಲ್ಲಲ್ಲೇ ಕಟ್ಟಾಗಿ ಬಿದ್ದೋಗ್ಬಿಡುತ್ತೆ. ಈ ಟೈಮ್ನಲ್ಲಿ ಇವಾಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ಇಮಿಡಿಯೇಟ್ಲಿ ನೀರನ್ನೆಲ್ಲ ಬಸ್ಕೊಂಡು ನೂಡಲ್ಸ್ ಮಾತ್ರ ತೆಗೆದಿಟ್ಕೋಬೇಕಾಗುತ್ತೆ. ಬಿಸಿನೀರಲ್ಲಿ ಇದು ಹೀಗೆ ಇದ್ದರೆ ತುಂಬ ಸಾಗಿ ಆಗೋಗುತ್ತೆ, ಜಾಸ್ತಿ ಓವರ್ ಕುಕ್ ಆಗೋಗ್ಬಿಡುತ್ತೆ. ನೀರನ್ನೆಲ್ಲ ಬಸ್ಕೊಂಡು ಬರೀ ನೂಡಲ್ಸ್ನ ಒಂದು ಜಾಲರಿ ಥರದ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇದ್ರ ಮೇಲೆ ತಣ್ಣೀರು ಹಾಕ್ಕೊಂಡಿದ್ದೀನಿ. ನೂಡಲ್ಸ್ ಇನ್ನೂ ಬಿಸಿ ಇರುತ್ತೆ, ಆ ಬಿಸಿ ಎಲ್ಲ ಹೋಗಬೇಕು ಅಂದರೆ ಇದ್ರ ಮೇಲೆ ಚೆನ್ನಾಗಿ ತಣ್ಣೀರು ಹಾಕೋಬೇಕು. ನಲ್ಲಿ ಕೆಳಗಡೆ ಇದನ್ನು ಮಾಮೂಲಿ ತಣ್ಣೀರಲ್ಲಿ ಒಂದ್ಸರಿ ವಾಶ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಅನ್ನ ಬಿಸಿ ಇದ್ರೆ ಹೇಗೆ ಹಬೆನಲ್ಲಿ ಅರಳುತ್ತಲ್ವ, ಆ ರೀತಿಯಾಗಿ ನೂಡಲ್ಸ ಓವರ್ ಕುಕ್ ಆಗಬಾರ್ದು, ಮೆತ್ತಗಾಗಬಾರ್ದು ಅಂತ ತಣ್ಣೀರು ಹಾಕ್ಕೊಳ್ಳೋದು ಅಷ್ಟೇ. ಮತ್ತು ಒಂಚೂರು ಎಕ್ಸ್ಟ್ರಾ ನೀರು ಇಲ್ದಲೇ ಇರೋ ರೀತಿ ಸೋರು ಹಾಕ್ಕೊಳ್ಳಿ. ನಂತರ ಇದಕ್ಕೆ ಒಂದು 3-4 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದಕ್ಕೊಂದು ನೂಡಲ್ಸ್ ಅಂಟಬಾರ್ದು, ಬಿಡಿ ಬಿಡಿಯಾಗಿ ಬರಬೇಕು ಅಂತ. ಮೊದಲು 2 ಸಣ್ಣ ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಇವಾಗ ಮತ್ತೆ 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕೈನಲ್ಲೇ ಮಿಕ್ಸ್ ಮಾಡ್ಕೋಬೋದು, ಈ ರೀತಿಯಾಗಿ ಟಾಂಗ್ಸ್ ಯೂಸ್ ಮಾಡಬೇಕು ಅಂತ ಏನಿಲ್ಲ. ಜಸ್ಟ್ ಇದು ಬಿಡಿ ಬಿಡಿಯಾಗಿ ಬಂದರೆ ಸಾಕು. ಇವಾಗ ನೂಡಲ್ಸ್ ರೆಡಿ ಇದೆ. ನೀವು ಇದನ್ನ ಒಂದ್ಸರಿ ಕುಕ್ ಮಾಡಿಟ್ಕೊಂಡ್ರೆ ಬೆಳಗ್ಗಿಂದ ಸಂಜೆವರೆಗೂ ನಿಮಗೆ ಯಾವಾಗ ಬೇಕು ಆವಾಗ ಎಷ್ಟು ಬೇಕು ಅಷ್ಟನ್ನ ತಗೊಂಡು ನೂಡಲ್ಸ್ ಮಾಡ್ಕೊಬೋದು. ಇದರಲ್ಲಿ 3 ರಿಂದ 4 ಜನಕ್ಕೆ ನೂಡಲ್ಸ್ ಮಾಡ್ಕೊಬೋದು. ಎಷ್ಟು ಬೇಕಷ್ಟು ತಗೊಂಡು ನಾವು ನೂಡಲ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಒಟ್ಟಿಗೆ ಜಾಸ್ತಿ ಮಾಡ್ಕೊಂಡ್ರೆ ಚೆನ್ನಾಗಲ್ಲ. ನಾನಿವಾಗ ಇದರಲ್ಲಿ ಅರ್ಧ ನೂಡಲ್ಸ್ ತಗೊಂಡು ಇಬ್ಬರಿಗಾಗೋ ರೀತಿ ವೆಜ್ ನೂಡಲ್ಸ್ ಮಾಡ್ಕೊತಾ ಇದ್ದೀನಿ. ಯಾವುದಾದ್ರೂ ಒಂದು ಅಗಲ ಪಾತ್ರೆ ತಗೊಳ್ಳಿ. ಆದಷ್ಟು ಕಬ್ಬಿಣದ ಪಾತ್ರೆನಲ್ಲಿ ಮಾಡ್ಕೊಂಡ್ರೆ ನೂಡಲ್ಸ್ ತುಂಬ ಚೆನ್ನಾಗಿ ಬರುತ್ತೆ. ನನ್ನ ಹತ್ರ ಕಬ್ಬಿಣದ ಪಾತ್ರೆ ಇಲ್ಲ, ನಾನು ಸ್ಟೀಲಲ್ಲಿ ಮಾಡ್ಕೋತಾ ಇದ್ದೀನಿ. 2 ದೊಡ್ಡ ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಪೂರ್ತಿ ಪ್ಯಾನಿಗೆ ಎಣ್ಣೆ ಆಗೋ ರೀತಿ ತಿರುಗಿಸ್ಕೊತಾ ಇದ್ದೀನಿ. ಯಾಕಂದರೆ ನೂಡಲ್ಸ್ ಮಾಡಬೇಕಾದ್ರೆ ಆಮೇಲೆ ಇದು ಅಂಟಬಾರ್ದು ಅಂತ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ 2 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ರೆಡ್ ಚಿಲ್ಲಿ ಸಾಸ್ ಮತ್ತು ಗ್ರೀನ್ ಚಿಲ್ಲಿ ಸಾಸ್ ಇದ್ದರೆ ಎರಡನ್ನೂ 1 ಸ್ಪೂನಷ್ಟು ನೂಡಲ್ಸ್ ಹಾಕಿದ ಮೇಲೆ ಹಾಕ್ಕೊಳ್ಳಿ. ನನ್ನ ಹತ್ರ ಸಾಸಸ್ಗಳು ಇಲ್ಲ, ಅದಕ್ಕಾಗಿ ನಾನು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಪೇಸ್ಟ್ ಬದಲಿಗೆ ನೀವು ಶುಂಠಿ ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಚಿಸ ಹಾಕ್ಕೋಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಮೊದಲೇ ಎಲ್ಲ ಇಂಗ್ರೀಡಿಯೆಂಟ್ಸ್ನು ರೆಡಿ ಇಟ್ಕೊಂಡು ಆಮೇಲೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಯಾವುದನ್ನು ನಾವು ಜಾಸ್ತಿ ಬೇಯಿಸ್ಕೊಳ್ಳೋ ಹಾಗಿಲ್ಲ. ನೆಕ್ಸ್ಟು ವೆಜ್ ನೂಡಲ್ಸ್ ಆಗಿರೋದ್ರಿಂದ 3-4 ಥರದ ತರಕಾರಿ ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೀನಿ. ಅರ್ಧ ಈರುಳ್ಳಿ, ಅರ್ಧ ಕ್ಯಾರೆಟು, ಅರ್ಧ ಕ್ಯಾಪ್ಸಿಕಮ್ ಮತ್ತು ಒಂದು ಸ್ವಲ್ಪ ಎಲೆಕೋಸನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದೊಂದು ತರಕಾರಿಗಳು ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೊಬೋದು. ಬಟ್ ಆದಷ್ಟು ತರಕಾರಿ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರೋದು. ಇದು ನೂಡಲ್ಸ್ ಅನ್ಹೆಲ್ದಿ, ಜಾಸ್ತಿ ತಿನ್ನಬಾರ್ದು ಅಂತ ಅಂದ್ಕೊಳ್ಳೋರು ಈ ರೀತಿಯಾಗಿ ನೂಡಲ್ಸ್ ಮಾಡಬೇಕಾದ್ರೆ ಜಾಸ್ತಿ ತರಕಾರಿ ಹಾಕ್ಕೊಳ್ಳೋದ್ರಿಂದ ನಮ್ಮ ಬಾಡಿಗೆ ಬೇಕಾಗಿರುವಂತಹ ಫೈಬರು, ನ್ಯೂಟ್ರಿಯೆಂಟ್ಸ ತರಕಾರಿಗಳಿಂದ ಸಿಗುತ್ತೆ. ತರಕಾರಿಗೆ ಆಗುವಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ತರಕಾರಿಗಳನ್ನೆಲ್ಲ ಚೆನ್ನಾಗಿ ಬೇಯಿಸ್ಕೊಬಾರ್ದು,
ತಿನ್ನುವಾಗ ಬಾಯಿಗೆ ತರಕಾರಿದು ಕ್ರಂಚ್ನೆಸ್ ಸಿಕ್ಕಿದ್ರೇ ಚಂದ. ಎಣ್ಣೆನಲ್ಲಿ ಸ್ವಲ್ಪ ಅರ್ಧಂಬರ್ಧ ಫ್ರೈ ಮಾಡಿಕೊಂಡ್ರು ಸಾಕಾಗುತ್ತೆ. ಇವಾಗ ನೂಡಲ್ಸ್ ಹಾಕೋತಾ ಇದ್ದೀನಿ. ಅರ್ಧದಷ್ಟು ಹಾಕೊಂಡಿದ್ದೀನಿ, ಇನ್ನು ಅರ್ಧದಷ್ಟು ಉಳಿಸ್ಕೊಂಡಿದ್ದೀನಿ. ಈ ಅರ್ಧದಲ್ಲಿ ಇಬ್ಬರಿಗಾಗುವಷ್ಟು ನೂಡಲ್ಸ್ ಇದೆ. ನೂಡಲ್ಸ್ ಸಹ ಆಲ್ರೆಡಿ ಬೆಂದಿರೋದ್ರಿಂದ ಇದನ್ನು ಸಹ ಜಾಸ್ತಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಅದಕ್ಕೆ ಇವಾಗ ಫ್ಲೇವರ್ಸ್ ಮತ್ತು ಟೇಸ್ಟ್ನ ಆ್ಯಡ್ ಮಾಡಬೇಕಾಗುತ್ತೆ ಅಷ್ಟೇ. ಚೈನೀಸ್ ಫುಡ್ ಅಂದಮೇಲೆ ಸ್ವಲ್ಪ ಹುಳಿ, ಸ್ವಲ್ಪ ಖಾರ ಮತ್ತು ಸ್ವಲ್ಪ ಸ್ವೀಟ್ ಇರಲೇಬೇಕು. ನಾನು ಟೊಮ್ಯಾಟೊ ಕೆಚಪ್ ಆಗಲಿ ಟೊಮ್ಯಾಟೊ ಸಾಸ್ ಆಗಲಿ ಯೂಸ್ ಮಾಡ್ತಾ ಇಲ್ಲ. ತುಂಬ ಜನ ಹಾಕ್ಕೊಳ್ಳೋದು ಸಹ ಇಲ್ಲ ಟೊಮ್ಯಾಟೊ ಸಾಸ್ನ. ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕೋತಾ ಇದ್ದೀನಿ, ಜಾಸ್ತಿ ಎಲ್ಲ ಒಂದು 1/4 ಚಮಚದಷ್ಟು. ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಮತ್ತು 1/4 ಚಮಚದಷ್ಟು ಕಾಳು ಮೆಣಸಿನ ಪುಡಿ ಹಾಕೊಂಡಿದ್ದೀನಿ. ಈ ಟೈಮ್ನಲ್ಲಿ ಹೊರಗಡೆ ಎಲ್ಲ MSG ಅಂದರೆ ಟೇಸ್ಟಿಂಗ್ ಪೌಡರ್ ಹಾಕೋತಾರೆ ಅಥವಾ ಆರೋಮ್ಯಾಟ್ ಪೌಡರ್ ಹಾಕೊತಾರೆ. ನಾನು ಯಾವುದೇ ರೀತಿಯಾದಂಥ ಟೇಸ್ಟಿಂಗ್ ಪೌಡರ್ನ ಬಳಸಿಲ್ಲ ಇವತ್ತು. ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ 2 ಸಣ್ಣ ಚಮಚದಷ್ಟು ಸೋಯಾ ಸಾಸ್ ಹಾಕ್ಕೊಂಡಿದ್ದೀನಿ ಮತ್ತು 2 ಸಣ್ಣ ಚಮಚದಷ್ಟು ವೈಟ್ ವಿನಿಗರ್ ಹಾಕ್ಕೊಂಡಿದ್ದೀನಿ. ವಿನಿಗರ್ ಇಲ್ಲ ಅನ್ನೋದಿದ್ರೆ ನಿಂಬೆ ರಸ ಸಹ ಹಾಕ್ಕೋಬೋದು. ಇಷ್ಟನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಮ್ಮ ನೂಡಲ್ಸ್ ರೆಡಿಯಾಗಿ ಹೋಗುತ್ತೆ. ಎಲ್ಲ ಇಂಗ್ರೀಡಿಯೆಂಟ್ಸ್ನು ಒಮ್ಮೆಲೆ ರೆಡಿ ಇಟ್ಕೊಂಡು ನಂತರನೇ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ನಾವು ಯಾವುದನ್ನು ಬೇಯಿಸ್ತಾ ಕುತ್ಕೋಬಾರ್ದು. ಒಂದಾದ್ಮೇಲೆ ಎಲ್ಲದನ್ನು ಪಟ ಹಾಕ್ಕೊತ ಹೋಗಬೇಕು. 4 to 5 ಮಿನಿಟ್ಸ್ ಒಳಗಡೆ ನೂಡಲ್ಸ್ ರೆಡಿ ಆಗಬೇಕಾಗುತ್ತೆ. ಕೊನೆಯಲ್ಲಿ ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ಒಂದ್ಸರಿ ನೋಡ್ಕೊತಾ ಇದ್ದೀನಿ. ಬೇಕಿದ್ರೆ ನೀವು ಎಕ್ಸ್ಟ್ರಾ ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ ಕಾಳು ಮೆಣಸಿನ ಪುಡಿ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. ನಂಗೆ ಸ್ವಲ್ಪ ಜಾಸ್ತಿ ಸ್ಪೈಸಿ ಬೇಕು ಅಂತ ಹಾಕ್ಕೊಂಡಿದ್ದೀನಿ. ಮಕ್ಕಳಿಗೋಸ್ಕರ ಮಾಡ್ತಾ ಇದ್ರೆ ಮತ್ತೆ ಕಾಳು ಮೆಣಸಿನ ಪುಡಿನ ಹಾಕ್ಕೋಬೇಡಿ. ಎಲ್ಲದನ್ನು ಚೆಂದ ಮಿಕ್ಸ್ ಮಾಡಿಕೊಂಡು ಬಿಸಿ ವೆಜ್ ನೂಡಲ್ಸ್ನ ಇವಾಗ ಸರ್ವ್ ಮಾಡ್ಕೊತಾ ಇದ್ದೀನಿ. ಜಸ್ಟ್ 10 ರಿಂದ 15 ನಿಮಿಷದಲ್ಲಿ ಒಂದು ಟೇಸ್ಟಿಯಾಗಿರುವಂತಹ ವೆಜ್ ನೂಡಲ್ಸ್ ರೆಡಿ ಆಗೋಯ್ತು. ನಿಮಗೆ ನೂಡಲ್ಸ್ ಮೈದಾ ಹಿಟ್ಟಿಂದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅನಿಸಿದ್ರೆ ಇವಾಗೆಲ್ಲ ಗೋಧಿ ಹಿಟ್ಟಿಂದು ಸಿರಿಧಾನ್ಯದೆಲ್ಲ ನೂಡಲ್ಸ್ ಸಿಗುತ್ತೆ. ಅದರಲ್ಲೂ ಸಹ ಇಷ್ಟೇ ಟೇಸ್ಟಿಯಾಗಿ ನೂಡಲ್ಸ್ನ ಮಾಡ್ಕೊಬೋದು. ಸೋಯಾ ಸಾಸ್ ಒಂದಿದ್ರೆ ಸಾಕು, ಬೇರೆ ಯಾವ ಸಾಸ್ ಅವಶ್ಯಕತೆನೂ ಇರೋದಿಲ್ಲ ಇದಕ್ಕೆ. ನೀವು ಇದಕ್ಕೆ ಪನ್ನೀರ್ ಹಾಕೋಬೋದು, ಮಶ್ರೂಮ್ ಹಾಕೋಬೋದು, ಚಿಕನ್ ಹಾಕೋಬೋದು, ಇನ್ನೂ ವೆರೈಟಿ ಆಫ್ ನೂಡಲ್ಸ್ನ ಮಾಡ್ಕೊಬೋದು. 1-2 ಸರಿ ಮನೆಯಲ್ಲಿ ನೂಡಲ್ಸ್ ಟ್ರೈ ಮಾಡೋವರೆಗೂ ಅಷ್ಟೇ ಕಷ್ಟ ಅನ್ಸೋದು. ನಂತರ ನೀವು ಈಸಿಯಾಗಿ 10 ನಿಮಿಷದಲ್ಲಿ ಮಾಡ್ಕೊಂಡು ಬಿಡ್ತೀರಾ. ಜಸ್ಟ್ ಸಣ್ಣ ಪುಟ್ಟ ಟೆಕ್ನಿಕ್ಸ್ನ ಗಮನದಲ್ಲಿ ಇಟ್ಕೊಂಡ್ರೆ ಸಾಕಾಗುತ್ತೆ. ಇನ್ನೂ ತುಂಬ ವೆರೈಟೀಸ್ ಆಫ್ ನೂಡಲ್ಸ್ ರೆಸಿಪೀಸ್ ಇದೆ, ಅದನ್ನ ಸಹ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಇನ್ನು ಉಳಿದಿದ್ದ ನೂಡಲ್ಸ್ನಲ್ಲಿ ಸೇಮ್ ಪ್ರೊಸೀಜರ್ನಲ್ಲಿ ಸೇಮ್ ಇಂಗ್ರೀಡಿಯೆಂಟ್ಸ್ ಹಾಕಿ ಎಗ್ ನೂಡಲ್ಸ್ ಮಾಡ್ಕೊಂಡಿದ್ದೆ. ತರಕಾರಿ ಹಾಕ್ಕೊಳ್ಳೋಕ್ಕೂ ಮುಂಚೆ ಮೊಟ್ಟೆನ ಉಪ್ಪು ಮೆಣಸು ಜೊತೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರನೇ ತರಕಾರಿ ಹಾಕ್ಕೊಂಡು ನೂಡಲ್ಸ್ ಮಾಡ್ಕೊಳ್ಬೇಕು. ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಎಗ್ ನೂಡಲ್ಸ್ ಕೂಡ. ಎಗ್ ನೂಡಲ್ಸ್ ಇಷ್ಟಪಡೋರು ಸೇಮ್ ರೆಸಿಪಿಗೆ ಮೊಟ್ಟೆ ಹಾಕ್ಕೊಂಡು ಮಾಡ್ಕೊಳ್ಳಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ನಿಮಗೆ ಯಾವುದೇ ರೆಸಿಪಿ ರಿಕ್ವೆಸ್ಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ನಿಮಗೆ ರೆಸಿಪಿನಲ್ಲಿ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ ಕೇಳ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಹೆಚ್ಚು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಸ್ಟಿ ಮತ್ತು ಡಿಲಿಷಿಯಸ್ ರೆಸಿಪೀಸ್ ಮಾತ್ರ ನಾನು ವಿಡಿಯೋ ಹಾಕೋದು, ಅದು ಯಾವುದನ್ನೂ ಸಹ ಮಿಸ್ ಮಾಡ್ಕೋಬೇಡಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ಈಸಿ ರೆಸಿಪಿ ಜೊತೆ. ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್.